ಎಲ್ಲರನ್ನ ಅವರಿಗೆ ಬದಲಿಸುವಿಗೆ ಪುಷ್ಪಾರ್ಚನೆ ಮಾಡುವ ಇದು ಸಹ ಕನ್ನಡ ಸಾಂಸ್ಕೃತಿಕ ವಿಭಾಗಕ್ಕೆ ಕನ್ನಡ ಸಾಂಸ್ಕೃತಿಕ ವಿಭಾಗದ ಮೆರವಣಿಗೆ ಪ್ರಾರಂಭಿಸಿದೆ. ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ. माशे माशे काल काल तो गिरे फ्लैग बताने माशे पूरी बात तक रहे ನಮಸ್ಕಾರ. ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಬಹಳಷ್ಟು ಸಂತೋಷದ ವಿಚಾರ. ಸೊ ಈ ಒಂದು ಸಮ್ಮೇಳನದ ವಿಶೇಷ ಏನಂತ ಹೇಳಿದ್ರೆ ನಾವು ಮನವಿ ಕೂಡ ಮಾಡಿದ್ವಿ. ಯಾಕಂತೇಳಿದ್ರೆ ಈ ಒಂದು ಸಮ್ಮೇಳನ ತ್ಯಾಜ್ಯ ಮುಕ್ತ ಸಮ್ಮೇಳನ ಆಗಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇಷ್ಟು ಸಂಖ್ಯೆಯಲ್ಲಿ ಜನ ಸೇರುವಾಗ ಒಂದಷ್ಟು ಏಕಬಳಕೆ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ, ಅಲ್ಲಲ್ಲಿ ಬಿಸಾಡಿ ಹೋಗುವಂಥದ್ದು ಕಾಣ್ತಾ ಇದ್ದೇವೆ. ಆದರೆ ಈ ಒಂದು ಸಮ್ಮೇಳನ ಏನು ಮಾಡ್ತಾ ಇದ್ದೇವೆ ಅದು ಝೀರೋ ವೇಸ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ಏಕಬಳಕೆ ಪ್ಲಾಸ್ಟಿಕ್ಗಳನ್ನು ಬಳಸದೆ ಮಾಡುವಂಥದ್ದು. ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತಿದ್ದೇವೆ ಮತ್ತು ಸಂಘಟಕರು ಕೂಡ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡದೆ ಟೀ ಆಗಲಿ ನೀರು ಕುಡಿಲಿಕ್ಕೆ ಎಲ್ಲರೂ ಕೂಡ ಸ್ಟೀಲ್ ಲೋಟಗಳನ್ನು ಮತ್ತು ಬೇರೆ ಸ್ಟೀಲ್ ಲೋಟಗಳನ್ನು ಬಳಸ್ತಾ ಇದ್ದಾರೆ. ಸೊ ಇದರಿಂದ ಒಂದು ಕಸಮುಕ್ತವಾದಂಥ ಒಂದು ಸಮ್ಮೇಳನ ನಡೀತಾ ಇದೆ. ಇದು ಬಹಳಷ್ಟು ಖುಷಿ. ಇದೊಂದು ಮಾದರಿ ಸಮ್ಮೇಳನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಎಲ್ಲರೂ ಕೂಡ ಇದು ಮಾದರಿ ಆಗಬೇಕಂತ ಆಶಿಸ್ತಿದ್ದೇವೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಇಂತಹ ದೊಡ್ಡ ದೊಡ್ಡ ಅದು 2000 ಅಲ್ಲ 3000 ಆದರೂ ಕೂಡ ನಾವು ಅಷ್ಟು ಸ್ಟೀಲ್ ಲೋಟಗಳನ್ನು ಅಥವಾ ಪ್ಲೇಟ್ಗಳನ್ನು ನಾವು ಅರೇಂಜ್ ಮಾಡ್ತಾ ಇದ್ದೇವೆ. ನಾವು ಅವರಿಗೆ ಕೂಡ ಮತ್ತು ಯಾರಿಗೆ ಬೇಕಾದರೂ ಕೂಡ ಎಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾದರೂ ಕೂಡ ನಾವು ಆ ವ್ಯವಸ್ಥೆಗಳನ್ನು ನಾವು ಮಾಡಿ ಕೊಡ್ತೇವೆ. ಮತ್ತು ಇಲ್ಲಿ ಬರುವಂಥ ಏನು ಹಸಿ ಕಸ ಇದೆ ಅದೆಲ್ಲವನ್ನು ಕೂಡ ಗೊಬ್ಬರಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಯಾವುದು ಕೂಡ ಇದು ಭೂಮಿಗಾಗಲಿ ಅಥವಾ ನೀರಿಗಾಗಿ ಹೋಗೋದಿಲ್ಲ. ಸೊ ಇದೊಂದು ಬಹಳಷ್ಟು ಒಳ್ಳೆ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು MA ಸ್ಟೂಡೆಂಟ್. ಅದೇ ವಸ್ತು ಪ್ರದರ್ಶನ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಕನ್ನಡದ ಬಗ್ಗೆ ಅಂದರೆ ಕನ್ನಡದ ಕೀರ್ತಿಯನ್ನು ಎತ್ತುವ ಹಾಗೆ ಕೆಲವೆಲ್ಲ ಮಾಡಿದ್ದಾರೆ. ನೋಡಬೇಕು ಇನ್ನು. ಮೊದಲಾಗಿ ಎಲ್ಲರಿಗೂ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು. ಒಂದು ಉತ್ತಮ ಕಾರ್ಯಕ್ರಮ. ಈಗಿನ ಟ್ರೆಂಡಿಗೆ ನಾವು ಒಂದು ಅನುಗುಣವಾಗಿ ಮಾತಾಡೋದಿದ್ರೆ ಈ ಜಾನಪದ ನೃತ್ಯ ಕಲೆ ಅಥವಾ ಜಾನಪದ ಶೈಲಿಯ ವೇಷಭೂಷಣಗಳು ನೋಡಲಿಕ್ಕೆ ಬಹಳ ಅಪರೂಪ. ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಇದೆಲ್ಲ ನೋಡಲಿಕ್ಕೆ ಸಿಕ್ಕಿರೋದು ಮಕ್ಕಳ ಸೌಭಾಗ್ಯ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂಥ ಆಯೋಜನೆ ಸರ್ಕಾರ ಮಾಡಿದೆ. ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ.